ನಮಸ್ಕಾರ ಬಸ್ ಎಲ್ಲರಿಗೂ ವೆಲ್ಕಮ್ ಬ್ಯಾಕ್ ಟು ಸಾಗರ್ ಸ್ಟೋರೀಸ್ ಮಗ. ಫಸ್ಟ್ ಆಫ್ ಆಲ್ ಎಲ್ಲರಿಗೂ ಶುಭೋದಯ ಮಗ. ಇಟ್ಸ್ ಮ್ಯಾಚ್ ಡೇ. ಇಂಡಿಯಾ ವರ್ಸಸ್ ಶ್ರೀಲಂಕಾ 3ನೇ T20 ಮ್ಯಾಚ್ ಸೀರೀಸ್ ಕೈವಶ ಆಗಿದೆ. ಪ್ರಿವ್ಯೂ ಮಾಡುವಂಥ ಅಗತ್ಯತೆ ಅನಿವಾರ್ಯತೆ ಎಲ್ಲ ಏನೂ ಸಹ ಇಲ್ಲ. ಇವತ್ತು ಒಂಥರ ಆಟೋ ಕೊಟ್ಟು ಲೆಕ್ಕಕ್ಕಿಲ್ದಿರೋಂಥ ಮ್ಯಾಚ್ ನಮ್ಮ ಟೀಮ್ ಇಂಡಿಯಾಗೆ ಸೀರೀಸ್ ಕೈವಶ ಆಗಿದೆ. ಬಟ್ ಆದರೂ ಗೌತಮ್ ಗಂಭೀರ್ ಅವರ ಕೋಚಿಂಗಲ್ಲಿ, ಸೂರ್ಯಕುಮಾರ್ ಯಾದವ್ ಅವರ ಕ್ಯಾಪ್ಟನ್ಸಿಲಿ ಇಲ್ಲಿಂದ ಹೊಸ ಅಧ್ಯಾಯ ಸ್ಟಾರ್ಟ್ ಆಗಿರೋದ್ರಿಂದ ಒಂದು ಮ್ಯಾಚ್ನು ಕೂಡ ಸೋಲ್ಬಾರ್ದು, ಆ ಸ್ಟ್ರೀಕ್ನ ಮೇಂಟೈನ್ ಮಾಡ್ಕೊಂಡು ಹೋಗಬೇಕು ಅನ್ನೋ ಥರನೇ ನೋಡ್ತಾ ಇರ್ತಾರೆ. 3ಕ್ಕೆ 3 ಸಹ ಗೆದ್ಬಿಟ್ಟು ಗೌತಮ್ ಗಂಭೀರ್ ಅಂತೂ ಒಂಥರ ಒಂದು ಮ್ಯಾಚ್ನು ಸೋಲ್ಲೇಬಾರ್ದು ಅನ್ನೋ ಒಂದು ಆಟಿಟ್ಯೂಡಲ್ಲಿ ಕೂತ್ಕೊಂಡು ನೋಡ್ತಾ ಇರ್ತಾರೆ ಡ್ರೆಸ್ಸಿಂಗ್ ರೂಮಲ್ಲಿ. ಸೊ ನೋಡೋಣ ಗೌತಮ್ ಗಂಭೀರ್ ಅವರ ಒಂದು ಕೋಚಿಂಗಲ್ಲಿ ಎಲ್ಲಿ ಮೊದಲನೇ ಮ್ಯಾಚು ಸೋಲೋ ಥರ ನಮ್ಮ ಟೀಮ್ ಇಂಡಿಯಾಗೆ ಆಗುತ್ತೆ ಅಂತ, ಅಥವಾ ಸೋಲೋದೇ ಇಲ್ವಾ ನಮ್ಮ ಟೀಮ್ ಇಂಡಿಯಾ ಗೌತಮ್ ಗಂಭೀರ್ ಅವರ ಕೋಚಿಂಗ್ ಮುಗಿಯೋವರೆಗೂ. ಸುಮ್ಮನೆ ಹೆವಿ ಬಿಲ್ಡಪ್ ಕೊಡ್ತಿದ್ದೀನಿ ಗಂಭೀರ್ ಅಣ್ಣಗೆ. ಸೊ ಇವತ್ತು ಮ್ಯಾಚ್ ಆಗ್ತಿರೋದು ಸೇಮ್ ವೆನ್ಯೂಲಿ ಪಲ್ಲಕ್ಕಳ್ಳಿ ಸ್ಟೇಡಿಯಮಲ್ಲೇ ಆಗ್ತಾ ಇದೆ. ಲಾಸ್ಟ್ 2 ಎನ್ಕೌಂಟರ್ ಆಗಿರೋ ಹಾಗೆ ಈ ಮ್ಯಾಚ್ ಸ್ವಲ್ಪ ಹೈ ಸ್ಕೋರಿಂಗ್ ಆಗುವಂಥ ಸಾಧ್ಯತೆನೇ ಇದೆ. 2 ಮ್ಯಾಚ್ನು ಒಂದು ರೇಂಜಿಗೆ ಹೈ ಸ್ಕೋರಿಂಗ್ ಏನೇ ಆಗಿತ್ತು. ಸೊ ಈ ಮ್ಯಾಚು ಸ್ವಲ್ಪ ಜಾಸ್ತಿ ಹೈ ಸ್ಕೋರಿಂಗ್ ಆಗಲಿ ಅಂತ ಕೇಳ್ಕೊಳ್ಳೋಣ. 200 ಕ್ಲಾಕ್ ಆಗಲಿ, 200 ಕ್ಲಾಕ್ 250 ಎಲ್ಲ ಕ್ಲಾಕ್ ಆಗಲಿ, ಏನಾದ್ರು ಒಂಥರ ರೆಕಾರ್ಡ್ ಆಗಲಿ ಒಂಥರ. ಅದೇ ಈ ಮ್ಯಾಚಲ್ಲಿ ಏನು ಇಲ್ಲದೆ ಇರೋದ್ರಿಂದ ಆ ಕಡೆ ಅವ್ರಿಗೆದ್ರು ಏನೂ ಆಗಲ್ಲ, ಈ ಕಡೆ ಇವ್ರಿಗೆದ್ರು ಏನೂ ಆಗಲ್ಲ. ಸೀರೀಸ್ ಆಲ್ರೆಡಿ ಕೈವಶ ಆಗಿರೋದ್ರಿಂದ ಏನಾರೋ ಒಂದು ಸಖತ್ತಾಗಿರೋ ಒಂದು ರೆಕಾರ್ಡ್ ಆಗಲಿ ಅಂತ ಕೇಳ್ಕೊಳ್ತಿದ್ದೀನಿ ಇಷ್ಟಿನೇ. ಸೊ ಇವತ್ತು ಆ್ಯಕ್ಚುಲಿ ನಾನು ಪ್ಲೇಯಿಂಗ್ ಲೆವೆನಲ್ಲಿ ಚೇಂಜಸ್ನ ಎಕ್ಸ್ಪೆಕ್ಟ್ ಮಾಡ್ತಾ ಇದ್ದೀನಿ. ಲಾಸ್ಟ್ 2 ಮ್ಯಾಚು ಆಡಿದಂಥವ್ರು ಸ್ವಲ್ಪ ಜನ, ಅಂದರೆ ಒಂದು 3 ಚೇಂಜ್ ನಾನು ಎಕ್ಸ್ಪೆಕ್ಟ್ ಮಾಡ್ತಾ ಇದ್ದೀನಿ. ಸಂಜು ಸ್ಯಾಮ್ಸನ್ಗೆ ಅವಕಾಶ ಕೊಡ್ತಾರೆ ಈ ಮ್ಯಾಚು ಅಂತ ಕೇಳಿದ್ರೆ, ಸಂಜು ಸ್ಯಾಮ್ಸನ್ ನನ್ನ ಪ್ರಕಾರ ಬ್ಯಾಕ್ ಮಾಡ್ತಾರೆ, ಮತ್ತೆ ಓಪನಿಂಗ್ ಸ್ಲಾಟ್ಲಿ ಆಡಿಸ್ತಾರೆ. ಗಿಲ್ನ ಕೂತ್ಕೊ ಮಗ, ನೀನು ಆರಾಮಾಗಿ ಸೈಲೆಂಟಾಗೆ ನೆಕ್ಸ್ಟ್ ಸೀರೀಸಲ್ಲಿ ಆರಾಮಾಗಿ ಆಡ್ಕೊಳ್ಳಿವಂತೆ ನೀನು. ಇಲ್ಲಿ ಸ್ಯಾಮ್ಸನ್ ಅಣ್ಣಂಗೆ ಸ್ವಲ್ಪ ಅವಕಾಶ ಕೊಡೋಣ. ಎಲ್ಲ ಬಾಯಿಗೆ ಬಂದಂಗೆ ಬೈತಾರೆ, 1 ಮ್ಯಾಚ್ ಆಡಿಸ್ಬಿಟ್ಟು ಕೂರಿಸ್ಬಿಟ್ರು ಅಂತಂದರೆ ಅದನ್ನ ಲಾಂಗ್ ರನ್ ಕೊಡಬೇಕು ಅಂತ ಕೇಳ್ತಾರಲ್ಲ. 2 ಮ್ಯಾಚ್ ಅಷ್ಟೇ ಕೊಡೋಕ್ಕಾಗೋದು. ಲಾಂಗ್ ರನ್ ಇರೋದೇ 3 ಮ್ಯಾಚ್ ಸೀರೀಸಲ್ಲಿ 2 ಮ್ಯಾಚ್ ಅಷ್ಟೇ ಕೊಡೋಕ್ಕಾಗೋದು. ಕೊಡೋಣ, ಏನು ಮಾಡ್ತಾನೋ ನೋಡೋಣ ಅಂತ ಗಂಭೀರಣ್ಣ ಸ್ವಲ್ಪ ಸಮಾಧಾನ ಮಾಡ್ತಾರೆ ಅಂತ ಕಾಣಿಸುತ್ತೆ. ಗಿಲ್ಗೆ ಇವತ್ತು ಈ ಕಡೆ ನೆಕ್ಸ್ಟ್ ಸ್ಪ್ಯಾಸಮ್ ಆಗೋಗ್ಬಿಟ್ಟೈತೆ ಅಂತ ಡ್ರಾಮಾ ಮಾಡು ಅಂತ ಹೇಳ್ತಾರೆ ಅಂತ ಕಾಣಿಸುತ್ತೆ. ಸೊ ನನ್ನ ಪ್ರಕಾರ ಇನ್ನೂ ಒಂದು ಚೇಂಜ್ ಯಾವುದು ಅಂತಂದರೆ ಅದು ಶಿವಮ್ ದೂಬೆ ಅವರು ಬರುವಂಥ ಸಾಧ್ಯತೆ ಇದೆ ರಿಯಾನ್ ಪರಾಗ್ ಅವರ ಜಾಗದಲ್ಲಿ. ರಿಯಾನ್ ಪರಾಗ್ ಬೋಲಿಂದ ಎಫೆಕ್ಟಿವ್ ಆಗಿ ಕಾಣಿಸ್ಕೊಂಡಿದ್ದಾರೆ. ಬ್ಯಾಟಿಂಗಲ್ಲಿ 1 ಮ್ಯಾಚ್ ಚೆನ್ನಾಗಿ ಅವಕಾಶ ಸಿಕ್ಕಿದ್ದು, ಬಟ್ ಅದನ್ನು ಯೂಟಿಲೈಸ್ ಮಾಡ್ಕೊಳ್ಳೋದಕ್ಕೆ ಆಗಲಿಲ್ಲ. ಏನೋ ಅವ್ರಿಗೂ ಒಂದು ಲಾಂಗ್ ರನ್ ಕೊಡಬೇಕು ಅಂತ ಏನಿಲ್ಲ. ಸೊ ನೆಕ್ಸ್ಟ್ ಸೀರೀಸಲ್ಲಿ ಕೂಡ ರಿಯಾನ್ ಪರಾಗ್ ಇದ್ದಾರೆ. ದುಬೈಗೆ 1 ಮ್ಯಾಚು ಕೂಡ ಅವಕಾಶ ಇಲ್ಲಿ ಸಿಕ್ಕಿಲ್ಲ. ಸೊ ಅದರಿಂದ ಇಲ್ಲಿ ಅವಕಾಶ ಸಿಗುವಂಥ ಸಾಧ್ಯತೆ ಇದೆ, ಯಾಕಂದರೆ ಸೀರೀಸ್ ಕೈವಶ ಆಲ್ರೆಡಿ ಆಗಿರೋದ್ರಿಂದ ನಾನು ಪರ್ಸ್ನಲಿ ಅಂದ್ಕೊಂಡಿದ್ದೀನಿ. ವಾಷಿಂಗ್ಟನ್ ಸುಂದರ್ ಬರುವಂಥ ಸಾಧ್ಯತೆ ನನಗೆ ಯಾಕೋ ಕಾಣಿಸ್ತಾ ಇದೆ ಅಕ್ಷರ್ ಪಟೇಲ್ ಅವರ ಜಾಗದಲ್ಲಿ. ಯಾಕಂದರೆ ಸೀರೀಸ್ ಕೈವಶ ಆಗಿರೋದ್ರೆ ರೆಸ್ಟ್ ಆಗೋ ಮಗ, ನೀನು ಆರಾಮಾಗಿ ಅಕ್ಷರ್ ಪಟೇಲ್ ಇವರು ಆಡಲಿ. ವಾಷಿಂಗ್ಟನ್ 1 ಮ್ಯಾಚ್ನು ಕೂಡ ಆಡಿಲ್ಲ ಅಂತ ಇವರಿಗೆ ಅವಕಾಶ ಕೊಡುವಂಥ ಸಾಧ್ಯತೆ ಇದೆ. ಅದೇ ಸೀರೀಸ್ ಕೈವಶ ಆಗಿರೋದ್ರಿಂದ ಮೇನಾಗಿ ಅವಕಾಶ ಸಿಗದೇ ಇರೋಂಥವ್ರಿಗೆಲ್ಲ ಅವಕಾಶ ಸಿಗುತ್ತೆ ಅಂತ ನಾನು ಪರ್ಸ್ನಲಿ ಅಂದ್ಕೊಂಡಿದ್ದೀನಿ. ಖಲೀಲ್ ಅಹ್ಮದ್ ಅವರು ಸಿರಾಜ್ ಬೈ ಅವರ ಜಾಗದಲ್ಲಿ ಬರುವಂಥ ಸಾಧ್ಯತೆ ನನಗೆ ಯಾಕೋ ಎದ್ದೆದ್ದು ಕಾಣಿಸ್ತಾ ಇದೆ. ಇಲ್ಲಿ ನೋಡಿ ಹರ್ಷದೀಪ್ ಸಿಂಗು ಕೂಡ ಲೆಫ್ಟ್ ಆರ್ಮು, ಖಲೀಲ್ ಅಹ್ಮದ್ ಕೂಡ ಲೆಫ್ಟ್ ಆರ್ಮು. ನೋಡೋಣ ಇದು ಒಂಥರ ಲೆಫ್ಟ್ ಆರ್ಮ್ ಪೇಸ್ ಅಟ್ಯಾಕ್ ಯಾವ ಥರ ಡಿಫ್ರೆಂಟಾಗಿ ಕಾಣಿಸ್ಕೊಳ್ಳುತ್ತೆ ಅಂತ. ಇವತ್ತಿನ ಪಿಚ್ ರಿಪೋರ್ಟ್ ಏನು ಹೇಳುವಂಥ ಅಗತ್ಯತೆ ಇಲ್ಲ. ಯೂಸ್ ಆಗಿದೆ ವಿಕೆಟ್ಗಳು. ಯಾವ ವಿಕೆಟ್ ಆಡಿಸ್ತಾರೆ ಅಂತ ಗೊತ್ತಿಲ್ಲ. ಅದೇ ವಿಕೆಟ್ ಆಡಿಸ್ತು ಅಂತಂದರೆ ಸ್ಪಿನ್ನರ್ಸ್ಗಳು ಸ್ವಲ್ಪ ಎಫೆಕ್ಟಿವ್ ಆಗಿ ಕಾಣಿಸ್ಕೊಳ್ಳುವಂಥ ಲಕ್ಷಣಗಳು ಎದ್ದೆದ್ದು ಕಾಣಿಸ್ತಿದೆ. ನೋಡೋಣ, ಒಟ್ಟಿನಲ್ಲಿ ಸ್ವಲ್ಪ ಹೈ ಸ್ಕೋರಿಂಗ್ ಆಗುವಂಥ ಸಾಧ್ಯತೆನೇ ಪಲ್ಲಕ್ಕಳ್ಳಿ ಸ್ಟೇಡಿಯಮ್ಮಲ್ಲಿ. ಸೊ ಇವತ್ತು ಜಾಸ್ತಿ ಹೇಳುವಂಥದ್ದೆಲ್ಲ ಏನಿಲ್ಲ. ಇವತ್ತು ಶ್ರೀಲಂಕನ್ಸು ಜಸ್ಟ್ ಮಾನ ಮರ್ಯಾದೆ ಉಳಿಸ್ಕೋಬೇಕಷ್ಟೇ. ರೆಪ್ಯುಟೇಷನ್ ಸನತ್ ಜಯಸೂರ್ಯ ಟೂರ್ನಮೆಂಟ್ಗಿನ ಮುಂಚೆ, ಸೀರೀಸ್ಗಿನ ಮುಂಚೆ ಒಂದು ಸ್ಟೇಟ್ಮೆಂಟ್ ಕೊಟ್ಟಿದ್ರು. ವಿರಾಟ್ ಕೊಹ್ಲಿ, ರೋಹಿತ್ ಶರ್ಮಾ, ಜಡೇಜಾ ಇಲ್ಲ, ನಾವು ಅಡ್ವಾಂಟೇಜ್ ತಗೊಂತೀವಿ, ಅವನ ಅಜ್ಜಿ ನಾವು ಎದುರಿಸ್ಬಿಡ್ತೀವಿ ಇಂಡಿಯನ್ಸ್ನ, ಹಿಂಗೆ ಬೆದರಿಸ್ಬಿಡ್ತೀವಿ ಅಂತ, ಅದು ಇದು ಅಂತೆಲ್ಲ ಸ್ಟೇಟ್ಮೆಂಟ್ಗಳನ್ನ ಕೊಟ್ಟಿದ್ರು. ಸೊ ಆ ಸ್ಟೇಟ್ಮೆಂಟ್ನ ಉಳಿಸ್ಕೊಳ್ಳೋಕ್ಕಾದ್ರೂ ಅಟ್ಲೀಸ್ಟ್ 1 ಮ್ಯಾಚ್ನ ಗೆಲ್ತು ಅಂತಂದರೆ ಒಂದು ಸ್ವಲ್ಪ ಅದೇ ಸನತ್ ಜಯಸೂರ್ಯ ಹೇಳಿದ್ಗಾರ ಒಂದು ಸ್ವಲ್ಪ ಮಾನ ಮರ್ಯಾದೆ ಇರುತ್ತೆ ಅಂತ ಹೇಳಬೇಕು. ಇಲ್ಲ ಅಂತಂದರೆ ಅಜೀಬಾಗಿ ಹೋಗ್ಬಿಡ್ತಾರೆ ಜಯಸೂರ್ಯ. 1 ಮ್ಯಾಚು ಕೂಡ ಗೆಲ್ಲಕ್ಕಾಗಿಲ್ಲ. ನಮ್ಮ ಮಕ್ಕಳ್ರ ನಾನು ನೋಡ್ರೆ ಬಿಲ್ಡಪ್ ಕೊಟ್ಟಿದೆ, ಹಂಗೆ ಅಡ್ವಾಂಟೇಜ್ ತಗೊಂತೀವಿ, ಹಿಂಗೆ ಅಡ್ವಾಂಟೇಜ್ ತಗೊಂತೀವಿ ಅಂತ. ನೀವು ನೋಡ್ರೆ ಹಿಂಗೆ ತೋಪ್ ಪಡ್ಕೊಂಡು ಹೋಗ್ಬಿಟ್ರಲ್ಲ. 2 ಮ್ಯಾಚ್ ಕೂಡ 1 ಸೈಡ್ ಆಗಿದೆ. ಈ ಮ್ಯಾಚ್ ಅಟ್ಲೀಸ್ಟ್ ಸ್ವಲ್ಪ ಕಾಂಪಿಟೇಷನ್, ಅಟ್ಲೀಸ್ಟ್ ಎಡ್ಜ್ ಆಫ್ ದ ಸೀಟಲ್ಲಿ ಕೂತ್ಕೊಂಡು ಲಾಸ್ಟ್ ಓವರ್ವರೆಗೂ ಹೋಗುತ್ತೆ ಅಂತ ಅನ್ಕೊಂಡಿದ್ದೀನಿ. ಹೋಪ್ಫುಲಿ ಮ್ಯಾಚು ಆ ಥರ ಹೋಗಲಿಲ್ಲ ಅಂತಂದರೆ ಶ್ರೀಲಂಕನ್ ಟೀಮ್ಗೆ ಇನ್ನೇನು ಹೇಳೋದು ಅಂತ ಗೊತ್ತಾಗ್ತಿಲ್ಲ. ಸೊ ನೋಡೋಣ ಅದೇನಾಗುತ್ತೆ ಅಂತ. ಪಾಪ ಏನಕ್ಕೆ ಶ್ರೀಲಂಕನ್ ಟೀಮ್ನ ಜಾಸ್ತಿ ಹೆವಿ ಕ್ರಿಟಿಸೈಸ್ ಮಾಡೋದು. ನಾನು ಕ್ರಿಟಿಸೈಸ್ ಮಾಡಿದೆ ಅಂತಂದರೆ ರೊಚ್ಚಿಗೆ ಅದು ಪಂಪ್ಡಪ್ ಆಗಿ ಬಂದ್ಬಿಟ್ಟು ಹೊಡೆದ್ಬಿಡ್ತಾನೆ ಇವತ್ತು ನಮ್ಮ ಟೀಮ್ ಇಂಡಿಯಾಗೆ. ಸೊ ನೋಡೋಣ, ಎಲ್ಲ ಹೋಪ್ಸ್ ಅಂತೂ ಸಂಜು ಸ್ಯಾಮ್ಸನ್ ಮೇಲೆ ಸಿಕ್ಕಾಪಟ್ಟೆ ಜಾಸ್ತಿ ಇದೆ ಈ ಮ್ಯಾಚಲ್ಲಿ. ಈ ಮ್ಯಾಚು ಏನಾದ್ರು ತೋಪಡ್ಕೊಂಡು ಹೋಯ್ತು ಅಂತಂದರೆ, ಸಿಂಗಲ್ ಡಿಜಿಟ್ಗೆ ಔಟ್ ಆಯಿತು ಅಂತಂದರೆ, ಡಕ್ಔಟ್ ಆಯಿತು ಅಂತಂದರೆ ಏನು ಆಪರ್ಚುನಿಟಿ ಕೊಡಬೇಕು ಇಂಟರ್ನ್ಯಾಷನಲ್ ಫಾರ್ಮೇಟ್ ಸಂಜು ಸ್ಯಾಮ್ಸನ್, ಎಸ್ಪೆಷಲಿ T20 ಫಾರ್ಮೇಟ್. ODI ಫಾರ್ಮೇಟಲ್ಲಿ ಪರವಾಗಿಲ್ಲ, ಡೀಸೆಂಟಾಗಿ ಪರ್ಫಾರ್ಮ್ ಮಾಡಿದರೆ. ಬಟ್ T20 ಫಾರ್ಮೇಟಲ್ಲಿ, T20 ಸ್ಟ್ಯಾಂಡರ್ಡ್ಸಲ್ಲಿ ಅವರು ಇಂಟರ್ನ್ಯಾಷನಲ್ಸಲ್ಲಿ ಚೆನ್ನಾಗಿ ಪರ್ಫಾರ್ಮ್ ಮಾಡಿಲ್ಲ. ಎಷ್ಟು ಆಪರ್ಚುನಿಟಿ ಕೊಟ್ಟರು ಕೂಡ ವರ್ಷಾನ್ಗಟ್ಲೆಯಿಂದ ಆಪರ್ಚುನಿಟಿ ಕೊಟ್ಟಿರೋದು ಸಂಜು ಸ್ಯಾಮ್ಸನ್ಗೆ. ಲಾಂಗ್ ರನ್ ಕೊಟ್ಟಿಲ್ಲ ಅಂತ ಬ್ಲೇಮ್ ಮಾಡೋದೇ ಆಗೋಗ್ಬಿಡ್ತು. ಸೊ 1-2-3 ಮ್ಯಾಚ್ ಆಡಿಸ್ತಾರೆ ಸಂಜು ಸ್ಯಾಮ್ಸನ್ನ. ಸೊ ಅವ್ರು ಆಡಿಲ್ಲ ಅಂತಂದರೆ ಏನು ಮಾಡೋದಕ್ಕೆ ಆಗೋದಿಲ್ಲ. ಇದರ ಡಕ್ಔಟ್ ಎಲ್ಲ ಆಯಿತು ಅಂತಂದರೆ. ಇವತ್ತು ಸಂಜು ಅಣ್ಣ ಚೆನ್ನಾಗಿ ಆಡಲಿ, ಸ್ವಲ್ಪ ಅವರ ಹೆಸರನ್ನು ಇಂಡಿಯನ್ ಟೀಮಲ್ಲಿ ಉಳಿಸ್ಕೊಳ್ಳಿ ಅಂತ ಕೇಳ್ಕೊಳ್ತಾ ಇದ್ದೀನಿ. ನೋಡೋಣ ಅದು ಏನಾಗುತ್ತೆ ಅಂತ. ಇಂಡಿಯಾ ಬ್ಯಾಟಿಂಗ್ ಇವತ್ತು ಟಾಸ್ ಗೆದ್ದರು ಆಬ್ವಿಯಸ್ಲಿ ಬೌಲಿಂಗ್ ಆಯ್ಕೆನ ಮಾಡ್ಕೊಳೋದು, ಯಾಕಂದರೆ ಮಳೆ ಬರೋ ಕಂಡೀಷನ್ ಕೂಡ ಇದೆ.
ನೆನ್ನೆ ಎಲ್ಲ ಮಳೆ ಬಂದಿತ್ತು. ಸೊ ಇವತ್ತು ಕೂಡ ಮಳೆ ಬರೋ ಕಂಡೀಷನ್ ಇರೋದ್ರಿಂದ ಬೌಲಿಂಗ್ ಆಯ್ಕೆ ಮಾಡ್ಕೊತಾರೆ. ನೋಡೋಣ ಏನಾಗುತ್ತೆ ಅಂತ. ಸಿಗೋಣ ಮುಂದಿನ ವಿಡಿಯೋದಲ್ಲಿ ಗಾಯ್ಸ್. ನಿಮಗೆ ಅನಿಸುತ್ತೆ ಶ್ರೀಲಂಕನ್ ಟೀಮು ಒಂದು ಮ್ಯಾಚ್ ಗೆದ್ದು ಮನ ಮರ್ಯಾದೆ ಉಳಿಸ್ಕೊಂತಾರ ಅಥವಾ ಇಂಡಿಯಾ ವೈಟ್ ವಾಶ್ ಮಾಡುತ್ತಾ? ಕಾಮೆಂಟಲ್ಲಿ ಹಾಕಿ. ಬಾ.